ಮೊದಲನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಜಾಪ್ರಭುತ್ವ ಹೊಂದಿರುವ ದೇಶ ಯಾವುದು? ಚೀನಾ, ರಷ್ಯಾ, ಭಾರತ, ಪಾಕಿಸ್ತಾನ. ಸರಿಯಾದ ಉತ್ತರ ಭಾರತ. ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆಯಾಗುವ ಜಿಲ್ಲೆ ಯಾವುದು? ಕೊಡಗು, ಮೈಸೂರು, ರಾಮನಗರ, ಬೆಳಗಾವಿ. ಸರಿಯಾದ ಉತ್ತರ ರಾಮನಗರ. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯ ಪೂರ್ಣವಾಗಿ ಹಾಡಲು ತೆಗೆದುಕೊಳ್ಳುವ ಸಮಯವೆಷ್ಟು? 40, 60, 52, 72. ಸರಿಯಾದ ಉತ್ತರ 52. ನಾಲ್ಕನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್, ಫಿನ್ಲ್ಯಾಂಡ್, ಬಫಿನ್ ದ್ವೀಪ, ವಿಕ್ಟೋರಿಯಾ ದ್ವೀಪ. ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್. ಐದನೇ ಪ್ರಶ್ನೆ, ನರೇಂದ್ರ ಮೋದಿಯವರು ಯಾವ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ? ಲಕ್ನೌ, ವಾರಣಾಸಿ, ದೆಹಲಿ, ಮೋದಿ ನಗರ. ಸರಿಯಾದ ಉತ್ತರ ವಾರಣಾಸಿ. ಆರನೇ ಪ್ರಶ್ನೆ, ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? CN ರಾವ್, L ನೆಹರು, MN ರಾಯ್, ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಏಳನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದ ಮೊದಲ ಹೆಸರೇನು? ಕೃಷ್ಣ ದತ್ತ, ಸುರೇಂದ್ರ ದತ್ತ, ನರೇಂದ್ರನಾಥ್ ದತ್ತ, ಯಾವುದೂ ಇಲ್ಲ. ಸರಿಯಾದ ಉತ್ತರ ನರೇಂದ್ರನಾಥ್ ದತ್ತ. ಎಂಟನೇ ಪ್ರಶ್ನೆ, ಗೌತಮ್ ಬುದ್ಧನು ತನ್ನ ಮೊದಲ ಧರ್ಮ ಪ್ರದೇಶವನ್ನು ಯಾವ ಸ್ಥಳದಲ್ಲಿ ನೀಡಿದನು? ಗಯಾ, ಸಾರನಾಥ, ದೆಹಲಿ, ಪಾಟಲಿಪುತ್ರ. ಸರಿಯಾದ ಉತ್ತರ ಸಾರನಾಥ. ಒಂಬತ್ತನೇ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಅಂತರ್ಜಾಲವನ್ನು ಬಳಸುತ್ತಾರೆ? ಭಾರತ, ಚೀನಾ, ಪಾಕಿಸ್ತಾನ, ಅಮೆರಿಕ. ಸರಿಯಾದ ಉತ್ತರ ಚೀನಾ. ಹತ್ತನೇ ಪ್ರಶ್ನೆ, ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವ ಲೋಹ ಯಾವುದು? ಬೆಳ್ಳಿ, ಕಬ್ಬಿಣ, ತಾಮ್ರ, ಯಾವುದೂ ಇಲ್ಲ. ಸರಿಯಾದ ಉತ್ತರ ತಾಮ್ರ. ಹನ್ನೊಂದನೇ ಪ್ರಶ್ನೆ, ಕರ್ನಾಟಕದ ಉದ್ಯಾನ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಬೆಂಗಳೂರು, ಕಲಬುರಗಿ, ಹಾಸನ, ಶಿವಮೊಗ್ಗ. ಸರಿಯಾದ ಉತ್ತರ ಬೆಂಗಳೂರು. 12ನೇ ಪ್ರಶ್ನೆ, ಭಾರತ ಮತ್ತು ಬಾಂಗ್ಲಾದೇಶ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಪಂಪ, ಕೌಟಿಲ್ಯ, ಮೇಘಸ್ಥಾನಿಸ್, ರವೀಂದ್ರನಾಥ್ ಟ್ಯಾಗೋರ್. ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. 13ನೇ ಪ್ರಶ್ನೆ,
ಭಾರತ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಮದರ್ ತೆರೇಸಾ, ಮೇಡಮ್ ಕ್ಯೂರಿ, ಬಂಕಿಂ ಚಂದ್ರ ಚಟರ್ಜಿ, ಪೆಂಗಲಿ ವೆಂಕಟಯ್ಯ. ಸರಿಯಾದ ಉತ್ತರ ಪೆಂಗಲಿ ವೆಂಕಟಯ್ಯ. 14ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸೇನೆಯ ಸ್ಥಾಪಕ ಯಾರು? ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. 15ನೇ ಪ್ರಶ್ನೆ, ಶ್ರೀಗಂಧದ ಮರಗಳು ಹೆಚ್ಚಾಗಿ ಕಂಡುಬರುವ ರಾಜ್ಯ ಯಾವುದು? ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ. ಸರಿಯಾದ ಉತ್ತರ ಕರ್ನಾಟಕ. 16ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜೋಳಗಳನ್ನು ಬೆಳೆಸುತ್ತಾರೆ? ವಿಜಯಪುರ, ಬೆಳಗಾವಿ, ದಾವಣಗೆರೆ, ಬಳ್ಳಾರಿ. ಸರಿಯಾದ ಉತ್ತರ ದಾವಣಗೆರೆ. 17ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದಾಗಿದೆ? ಭಾರತೀಯ ಆನೆ, ಕರಡಿ, ಜಿಂಕೆ, ಹುಲಿ. ಸರಿಯಾದ ಉತ್ತರ ಭಾರತೀಯ ಆನೆ. 18ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು? ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ. ಸರಿಯಾದ ಉತ್ತರ ರಾಷ್ಟ್ರಪತಿ. 19ನೇ ಪ್ರಶ್ನೆ, ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದು? ಕರಾಚಿ, ಲಾಹೋರ್, ಢಾಕಾ, ಅಲಹಾಬಾದ್. ಸರಿಯಾದ ಉತ್ತರ ಢಾಕಾ. 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿದ ಜಿಲ್ಲೆ ಯಾವುದು? ಕೊಡಗು, ಮೈಸೂರು, ಬೆಳಗಾವಿ, ದಕ್ಷಿಣ ಕನ್ನಡ. ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಂದು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.